ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಗೆ ಇವತ್ತು ಒಂದು ಟಿಪ್ಸ್ ಹೇಳೋಣ ಅಂತ. ಏನಂದ್ರೆ, ಈ ತರ ವಾಟರ್ ಬ್ಯಾಗ್ ಅಂತ ಸಿಗುತ್ತೆ, ಅಂದ್ರೆ ಹಾಟ್ ವಾಟರ್ ಬ್ಯಾಗ್ ಅಂತ ಹೇಳಿ. ಇದನ್ನ ನೀವು ಆನ್ಲೈನ್ ಅಲ್ಲಿ ತರಿಸ್ಕೋಬಹುದು. ಹಾಟ್ ವಾಟರ್ ಬ್ಯಾಗ್ ಅಂತ ಹೇಳಿ ಟೈಪ್ ಮಾಡಿದ್ರೆ ಸಿಗುತ್ತೆ. ಇದರಲ್ಲಿ ಸ್ಮಾಲ್ ಸೈಜು ಇರುತ್ತೆ, ಮತ್ತೆ ಬಿಗ್ ಸೈಜು ಕೂಡ ಇರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ತರಿಸ್ಕೋಬಹುದು. ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಉಪಯೋಗ ಇದೆ. ಅಂದ್ರೆ ತುಂಬಾ ಉಪಯೋಗ ಇದೆ. ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಇವಾಗ. ಆ, ಇದು ಸರ್ಜಿಕಲ್ ಅಲ್ಲೂ ಸಿಗುತ್ತೆ. ನನಗೆ ಐಡಿಯಾ ಇಲ್ಲ. ಫಸ್ಟ್ ನನ್ನ ಹತ್ರ ಸಿಗ್ಬೋದು ಸರ್ಜಿಕಲ್ ಅಲ್ಲೂ. ಫಸ್ಟು ಇದು ಬಿಗ್ ಸೈಜ್ ಇತ್ತು, ಅಂದ್ರೆ ಸ್ವಲ್ಪ ದೊಡ್ಡದಿತ್ತು. ಅದು ಒಂದ್ ಕಡೆ ಪ್ಲೈನ್ ಇತ್ತು, ಒಂದ್ ಕಡೆ ಈ ತರ ಲೈನ್ ಲೈನ್ ತರ ಇದೆ ನೋಡಿ, ಕಾಣಿಸ್ತಿದ್ಯಾ? ಈ ತರ ಲೈನ್ ಲೈನ್ ತರ ಇದೆ. ಇತ್ತು ಮೊದ್ಲಿಂದು. ಇವಾಗ ಏನಿದೆ ಅಂದ್ರೆ ಎರಡ್ ಕಡೆನೂ ಕೂಡ ಲೈನ್ ಲೈನ್ ತರ ಇದೆ. ಮೊದ್ಲಿಂದು ಒಂದ್ ಕಡೆ ಪ್ಲೈನ್. ಅದೇನಾಗ್ತಾಯಿತ್ತು ಅಂದ್ರೆ ಜಾಸ್ತಿ ಒಂಥರ ಸುಡೋದಕ್ಕೆ, ಅಂದ್ರೆ ಬಿಸಿ ಬಿಸಿ ಆಗಕ್ ಸ್ಟಾರ್ಟ್ ಆಗ್ತಿತ್ತು. ಈ ಕಡೆ ಇಟ್ಕೊಂಡ್ರೆ ಅಷ್ಟು ಸುಡ್ತಾ ಇರ್ಲಿಲ್ಲ. ಇವಾಗ ಇದು ಎರಡ್ ಕಡೆನೂ ಇದೇ ತರ ಇರೋದ್ರಿಂದ ಲೈನ್ ಲೈನು ಇದೇನೋ ಆ ತರ ಏನೋ ಒಂದ್ಸಲ ಯಾವ ಕಡೆ ಇಟ್ಕೊಂಡ್ರು ಆಗುತ್ತೆ. ಇದು ಬಂದು ಹಾಟ್ ವಾಟರ್ ಬ್ಯಾಗ್ ಅಂತ ಹೇಳಿ. ನೀವು ಯಾವ ಸೈಜ್ನಾದ್ರು ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ಳಿ. ಇದು ಯಾವುದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ, ನಿಮಗೆ ಬ್ಯಾಕ್ ಪೈನು, ತುಂಬ ಏನಾದರೂ ಬ್ಯಾಕ್ ಪೈನ್ ಏನಾದರೂ ಇದ್ದರೆ ಅದಕ್ಕೆ ಬಿಸಿ ಬಿಸಿ ಯಾವ ಥರ ನೀರನ್ನ ಮಾಡ್ಕೋಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಒಂದು ಪಾತ್ರೆಗೆ ಗೀಸರ್ ನೀರು ತಗೊಂಡು ಯೂಸ್ ಮಾಡ್ತೀನಿ ಅಂದರೆ ಅದು ಅಷ್ಟು ಬಿಸಿ ಇರಲ್ಲ. ನೀವು ಚೆನ್ನಾಗಿ ಗೀಸರ್ ನೀರು ತೊಗೊಂಡು ಒಂದು ಪಾತ್ರೆಯಲ್ಲಿ ತೊಗೊಂಡು ಅದನ್ನು ಚೆನ್ನಾಗಿ ಕುದಿಯೋ ಥರ, ಅಂದರೆ ಕುದಿಯಕ್ಕೆ ಬರ್ತಾ ಇದೆ, ಅದು ಏನೇನೋ ಕುದೀತಾ ಇದೆ ಅನ್ನೋ ಟೈಮಲ್ಲಿ ಆಫ್ ಮಾಡಬೇಕು. ಆಫ್ ಮಾಡಿಬಿಟ್ಟು ಈ ಬ್ಯಾಗಿಗೆ ಹಾಕಬೇಕು. ಇದಕ್ಕೆ ಹಾಕ್ಬೇಕಾದ್ರೆ ಆದಷ್ಟು ಹುಷಾರಾಗಿ ಹಾಕಿ, ಯಾಕೆಂದರೆ ಕೈಗೆ ಬೀಳುವಂಥ ಚಾನ್ಸ್ ಇರುತ್ತೆ. ಇಲ್ಲಿ ಇಟ್ಕೊಂಡು ಕ್ಯಾಪ್ ಇರುತ್ತೆ, ಈ ಥರ ಇರುತ್ತೆ ಕ್ಯಾಪ್ ಮಾಮೂಲಿ. ಈ ಥರ ಇಟ್ಕೊಂಡು ನಿಧಾನಕ್ಕೆ ಇಲ್ಲಿಗೆ ಹಾಕೋದಿಕ್ಕೆ ಟ್ರೈ ಮಾಡಿ. ಇದು ಬಂದು ಒಂದು 3/4 ಲೀಟ್ರಷ್ಟು ನೀರನ್ನ ಹಿಡಿಯುತ್ತೆ. 3/4 ಲೀಟರ್ ನೀರು ಹಿಡಿಯುತ್ತೆ. ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನೋದಕ್ಕೆ, ಬರ್ತಾ ಇದೆ ಅನ್ನುವಾಗ ಆಫ್ ಮಾಡಿ ಅದನ್ನು ನೀಟಾಗಿ ಹುಷಾರಾಗಿ ಇದರಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಹಾಗೆ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ಳಿ ಒಳಗಡೆಗೆ. ನೀರಿಗೆ ಹಾಕ್ಬೇಡಿ ಕುದಿಸ್ಬೇಕಾದ್ರೆ, ಇದ್ರೊಳಗಡೆಗೆ ಹಾಕ್ಕೊಂಡು ಆಮೇಲೆ ಈ ಕ್ಯಾಪ್ ಏನಿದೆ ಕ್ಲೋಸ್ ಮಾಡಿಕೊಂಡು ಇಟ್ಕೊಳ್ಳಿ. ನಿಮಗೆ ಬ್ಯಾಕ್ ಪೈನ್ ಏನಾದರೂ ಬಂದರೆ, ಬ್ಯಾಕ್ ಪೈನ್ ಇರ್ಬೋದು, ಹೇಳ್ತಾ ಹೋಗ್ತೀನಿ ನಾನು. ಬ್ಯಾಕ್ ಪೈನ್ ಏನಾದರೂ ಬಂದರೆ ಇದಕ್ಕೆ ನೀರನ್ನ ಆ ಥರ ಮಾಡಿ ತುಂಬಿಸ್ಕೊಂಡು ಈ ಥರ ಇಟ್ಕೊಳ್ಳಿ. ಸೋಫಾ ಮೇಲೆ ಕುತ್ಕೊಳ್ತೀರಾ ಅಂದ್ಕೊಳ್ಳಿ. ಸೋಫಾ ಮೇಲೆ ಕುತ್ಕೊಂಡಾಗ ನಿಮಗೆ ಕಾಣಿಸ್ತಾ ಇದೆಯಾ ಈ ಥರ, ಅದು ನಿಮ್ಗೆ ಎಲ್ಲಿ ಬ್ಯಾಕ್ ಪೈನ್ ಬರ್ತಾ ಇರುತ್ತೆ. ಇವಾಗ ಬೆನ್ನಲ್ಲಿ ಅಂದರೆ ನಿಮ್ಗೆ ಯಾವ ಪ್ಲೇಸ್ ಅಂತ ನಿಮಗೆ ಗೊತ್ತಿರುತ್ತೆ. ಆ ಪ್ಲೇಸಿಗೆ ನೀವು ಈ ಥರ ಆರಾಮಾಗಿ ಇಟ್ಕೋಬೋದು. ಇದು ಸೋಫಾ ಮೇಲೆ ಕುತ್ಕೊಂಡು ಇಟ್ಕೊಂಡ್ರೆ ಯಾರು ಶಾಖ ಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವೇ ಆ ಪ್ಲೇಸಲ್ಲಿ ಕುತ್ಕೊಂಡು ಈ ಥರ ನೋಡಿ. ಇವಾಗ ಬೆನ್ನ ಹತ್ರ ಇದೆ ಅದು, ನಿಮಗೆ ಇಲ್ಲೇನಾದ್ರೂ ಅಥವಾ ಭುಜ ಏನಾದರೂ ಪೇನ್ ಬಂತ ಅದನ್ನ ತಗೊಂಡು ನೀಟಾಗಿ ನೀವೇ ಹೀಗೆ ಇಟ್ಕೋಬಹುದು ಆರಾಮಾಗಿ. ಬಟ್ಟೆ ಇಲ್ಲದೆ ಇಟ್ಕೊಳಕ್ ಹೋಗ್ಬಿಡಿ. ಅಕಸ್ಮಾತ್ ಸ್ಕಿನ್ಗೆ ಏನಾದರೂ ಟಚ್ ಆಗಿದ್ರೆ ಬಿಸಿ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಅದು. ಇಟ್ಕೋಬೇಕಾದ್ರೆ ಈ ಥರ ಹಾಟ್ ವಾಟರ್ ಬ್ಯಾಗ್ನ ಈ ಥರ ಇಟ್ಕೋಬೋದು. ಬ್ಯಾಕ್ ಪೇನ್ ಬಂದರೆ ಅಲ್ಲಿ ಇಟ್ಕೋಬೋದು. ನೆಕ್ಸ್ಟು ನಿಮಗೆ ಪೀರಿಯಡ್ಸ್ ಆದಂಥ ಟೈಮಲ್ಲಿ, ಹೆಣ್ಮಕ್ಳಿಗೆ ಜಾಸ್ತಿ ಪೀರಿಯಡ್ಸ್ ಆದಂಥ ಟೈಮಲ್ಲಿ ಹೊಟ್ಟೆ ಅಂದರೆ ಕೆಳ ಹೊಟ್ಟೆ ಜಾಸ್ತಿ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಆ ಟೈಮಲ್ಲೂ ಅಷ್ಟೇ ಯಾವ ಥರ ನಾನು ಬಿಸಿನೀರು ಹೇಳಿದೆ ಸೇಮ್ ಅದೇ ಥರನೇ ಬಿಸಿನೀರು ಮಾಡಿಕೊಂಡು ನಿಮ್ಮ ಕೆಳ ಹೊಟ್ಟೆ ಅಂತ ಏನಿದೆ ಆ ಪ್ಲೇಸಿಗೆ ಹೀಗೆ ಇಟ್ಕೋಬೇಕು. ಓಕೆ, ಈಗ ಇಟ್ಕೊಂಡ್ರೆ ಅದು ನಿಮಗೆ ಎಲ್ಲಿ ಪೇಯ್ನ್ ಬರ್ತಾ ಇದೆ ಆ ಪ್ಲೇಸಿಗೆ ಅದು ಆರಾಮಾಗಿ ಇಟ್ಕೊಳ್ಳಿ. ಆವಾಗವಾಗ ತೆಗ್ದಿಡ್ಬೇಕಾಗುತ್ತೆ. ಯಾಕಂದ್ರೆ ಒಂದೇ ಪ್ಲೇಸಲ್ಲಿ ಬಿಸಿನೀರನ್ನ ಇಟ್ಟರೆ ಅದೇನಾಗುತ್ತೆ ಅಂದರೆ ತುಂಬ ಬಿಸಿ ಆಗಿಬಿಡುತ್ತೆ, ಒಂಥರ ಆಗುತ್ತೆ. ತುಂಬ ಹೊತ್ತು ಇಟ್ಕೊಳಕ್ಕಾಗಲ್ಲ. ಸ್ವಲ್ಪ ಹೊತ್ತು ತೆಗೆದು ಕೆಳಗಡೆ ಇಟ್ಕೊಳ್ಳಿ. ಮತ್ತೆ ನಿಮಗೆ ಓಕೆ ಇವಾಗ ಇಟ್ಕೋಬೋದು ಅನ್ನೋ ಟೈಮಲ್ಲಿ ಮತ್ತೆ ಆ ಪ್ಲೇಸಿಗೆ ಆ ಬ್ಯಾಗನ್ನು ಇಟ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿ. ಅದು ಸುಮಾರು ಒಂದ್ಸರಿ ಇದರಲ್ಲಿ ನೀರು ಹಾಕಿ ಇಟ್ಕೊಂಡ್ರೆ ನಮಗೆ 4 hour ಅಂತೂ ಇದ್ದೇ ಇರುತ್ತೆ. ಬಿಸಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಆದರೆ ಬಿಸಿ ಇರುತ್ತೆ, ಅಂತ ಸ್ವಲ್ಪ ಬೆಚ್ಚಗೆ ಆ ಥರ ಇರುತ್ತಲ್ಲ, ಅದನ್ನ ಆರಾಮಾಗಿ ಇಟ್ಕೋಬೋದು. ಆ ಥರ ಮಾಡ್ಕೊಳ್ಳಿ. ಹಾಗೆ ಕಾಲಿನ ಪಾದಗಳು ಏನಿದೆ, ನಾವು ಹಸ್ತ ಅಂತ ಏನು ಹೇಳ್ತೀವಿ, ಆ ಪ್ಲೇಸು ಕೂಡ ಏನಾಗುತ್ತೆ ಅಂದರೆ ಒಂದೊಂದ್ಸರಿ ಪೇಯ್ನ್ ಬರ್ತಾ ಇರುತ್ತೆ. ಈಗ ನಾವು ಹೊರಗಡೆ ಹೋಗಿರ್ತೀವಿ, ಸುತ್ತಾಡ್ಕೊಂಡು ಬಂದಿರ್ತೀವಿ, ಅಂಥ ಟೈಮಲ್ಲಿ
ಆ ಪಾದ ಏನಿರುತ್ತೆ ತುಂಬಾ ಪೇನ್ ಬರ್ತಾ ಇರುತ್ತೆ. ಅಲ್ಲಿಗೂ ಅಷ್ಟೇ ಹಿಂಗೆ ನೀರ್ನ ಇಟ್ಕೊಂಡಿರ್ತಿಲ್ಲ, ಬಿಸಿನೀರಲ್ವ ಇದು, ಈಗ ಇಟ್ಟಿರ್ತೀರ ಅದ್ರ ಮೇಲೆ ಕಾಲ್ಗಳನ್ನ ಈ ರೀತಿಯಾಗಿ ಇಟ್ಕೊಳ್ಳಿ. ಅಂದ್ರೆ ನೆಲಕ್ಕೆ ಇಟ್ಕೊಂಡು ಅದ್ರ ಮೇಲೆ ಈ ರೀತಿಯಾಗಿ ಇಟ್ಕೊಂಡ್ರೆ ನಿಮ್ಗೆ ಎಷ್ಟು ಹೊತ್ತು ಇಟ್ಕೋಬಹುದು ಅಷ್ಟೊತ್ತು ಇಟ್ಕೊಳ್ಳಿ. ಮತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದ್ ಸ್ವಲ್ಪ ಹೊತ್ತು ಇಟ್ಕೊಳ್ಳಿ. ಅವಾಗ ಎಷ್ಟೋ ಪೇಯ್ನು ಕಡಿಮೆ ಆಗುತ್ತೆ. ಮತ್ತೆ ಸ್ವಲ್ಪ ನಾವು ಅಲ್ಲಿ ಕಲ್ಲುಪ್ಪು ಹಾಕಿರ್ತೀವಿ, ಅದು ಸ್ವಲ್ಪ ಪೇಯ್ನ್ ಎಲ್ಲ ಹೇಳ್ಕೊಳ್ಳುತ್ತೆ. ಆದ್ರಿಂದ ಈ ರೀತಿ ಪಾದಗಳಿಗೂ ಕೂಡ ಇದು ತುಂಬಾ ಒಳ್ಳೇದು. ನೆಕ್ಸ್ಟ್ ಬಂದು ಇವಾಗ ನಾವು ಯಾರಾದ್ರೂ ಈಗ ಏನಾದ್ರು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿರುತ್ತೆ, ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ, ಮತ್ತೆ ಅಲ್ಲಿ ರಾಡು ಆ ಥರದ್ದೆಲ್ಲ ಸಣ್ಣ ಪುಟ್ಟ ಸರ್ಜರಿ ಅಂತ ಗೊತ್ತಿರುತ್ತೆ, ಆ ಥರದ್ದೆಲ್ಲ ಮಾಡಿಸ್ಕೊಂಡಿದ್ದಾಗ ಅದೇನಾಗುತ್ತೆ ಅಂದ್ರೆ ಈ ಚಳಿಗಾಲ ಮತ್ತೆ ಮಳೆಗಾಲದ ಟೈಮಲ್ಲಿ ಆ ಪ್ಲೇಸ್ ಏನಿದೆ ಪೇಯ್ನ್ ಬರುತ್ತೆ. ಆಪರೇಷನ್ ಆಗಿರುತ್ತಲ್ಲ ಆ ಜಾಗ ಸ್ವಲ್ಪ ಆ ಬೋನ್ ಇದೆಯಲ್ಲ, ಮೂಳೆ, ಆ ಮೂಳೆ ಸ್ವಲ್ಪ ಕ್ರ್ಯಾಕ್ ಆಗಿದ್ರು ಕೂಡ ಆ ಪ್ಲೇಸು ಈ ವೆದರಿಗೆ ಅದು ಯಾವಾಗ್ಲೂ ಏನಾಗಿರ್ಬೇಕಂದ್ರೆ ಬಿಸಿಯಾಗಿರ್ಬೇಕು. ಆಪರೇಷನ್ ಆಗಿರುವಂತ ಜಾಗ ಇರ್ಬೋದು, ಮತ್ತೆ ರಾಡ್ ಹಾಕಿ ಏನೋ ಒಂದು ಆ ಪ್ಲೇಸ್ ಏನಿದೆ ಬಿಸಿಯಾಗಿದ್ರೆ ಅದು ಏನೋ ಅನ್ಸೋದಿಲ್ಲ. ಅಂದ್ರೆ ಸಮ್ಮರ್ ಟೈಮಲ್ಲಿ ಅದು ಪೇಯ್ನೇ ಬರೋದಿಲ್ಲ. ಈ ತರ ಏನಂತ ಆಷಾಢ ಮಾಸ ಅಥವಾ ಮಳೆಗಾಲ ಟೈಮಲ್ಲಿ, ಚಳಿಗಾಲ ವಿಂಟರ್ ಟೈಮಲ್ಲಿ, ಅಂತ ಟೈಮಲ್ಲಿ ಏನಾಗುತ್ತೆ ಅದು ಕೋಲ್ಡ್ ಆದಾಗ ಅದು ಒಂಥರ ಪೇಯ್ನ್ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ್ಲೂ ಕೂಡ ನಿಮ್ಗೆ ಎಲ್ಲಿ ಪೇಯ್ನ್ ಬರುತ್ತೆ, ಕಾಲ್ ಹತ್ರ ಆಪರೇಷನ್ ಆಗಿದ್ಯಾ ಅಥವಾ ಸೊಂಟ ಆಪರೇಷನ್ ಆಗಿದ್ಯಾ, ಕೈ ಆಪರೇಷನ್ ಆಗಿದ್ಯಾ, ನಿಮ್ಗೆ ಯಾವ ಪ್ಲೇಸು ಆಪರೇಷನ್ ಆಗಿರುತ್ತೆ ಆ ಪ್ಲೇಸಿಗೆ ಇದನ್ನ ಹೀಗೆ ಇಟ್ಕೋಬಹುದು. ಇಟ್ಕೊಂಡಷ್ಟು ಪೇಯ್ನ್ ಅನ್ನ ತಗೊಳುತ್ತೆ. ಅಂದ್ರೆ ನಿಧಾನಕ್ಕೆ ಸ್ವಲ್ಪ ರಿಲೀಫ್ ಮಾಡುತ್ತೆ. ಅಂದ್ರೆ ನೀವು ಇವಾಗ ಯಾವ್ದಾದ್ರು ಒಂದು ಇಲ್ಲೇನೋ ಒಂದು ಪೇಯ್ನ್ ಆಗ್ತಾ ಇದೆ, ಈಗ ನನ್ನ ಈ ಭುಜ ಏನಿದೆ ಪೇಯ್ನ್ ಆಗ್ತಾ ಇರುತ್ತೆ, ಅವಾಗ ನಾವೇನ್ ಮಾಡ್ತೀವಿ, ಪೇಯ್ನ್ ಕಿಲ್ಲರ್ದು ಸ್ಪ್ರೇನೋ ಅಥವಾ ಕ್ರೀಮ್ನೋ ತಗೊಂಡು ಈ ತರ ಹಾಕೊಂಡಿರ್ತೀವಿ. ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಕ್ಷಣ ಅದು ಪೇಯ್ನ್ ನ ರಿಮೂವ್ ಮಾಡುತ್ತೆ, ಅಂದ್ರೆ ಕಡಿಮೆ ಆಗುತ್ತೆ. ಮತ್ತೆ ಅದು ಮತ್ತೆ ಸ್ವಲ್ಪ ಹೊತ್ತು ಅಥವಾ ಒಂದಿನ ಬಿಟ್ಟು ಮತ್ತೆ ಅದೇ ತರನೇ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ ಅದೇ ತರನೇ ಇರುತ್ತೆ, ಆದ್ರೆ ಸ್ವಲ್ಪ ಅದಕ್ಕಿಂತ ಬೆಟರು. ಈ ಪೇಯ್ನ್ ಕಿಲ್ಲರ್ ಅದು ಏನಿದೆ ಟ್ಯಾಬ್ಲೆಟ್ ಇರ್ಬೋದು, ಅದ್ರ ಜೊತೆಗೆ ಸ್ಪ್ರೇ ಇರ್ಬೋದು, ಅದಕ್ಕಿಂತ ಬೆಟರ್ ಇದು. ಆದ್ರೆ ಒಂದಿನದಲ್ಲಿ ಹೋಗುವಂಥದ್ದಲ್ಲ ಇದು. ಒಂದು ನಿಮ್ಗೆ ಗೊತ್ತಾಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ, ಓಕೆ ನಂಗೆ ರಿಲೀಫ್ ಆಗಿದೆ, ಓಕೆ ಕಡಿಮೆ ಆಗಿದೆ ಅನ್ನೋ ಟೈಮಲ್ಲಿ ಇದನ್ನ ಬಿಡ್ಬೋದು. ಯಾವಾಗ್ಲೂ ಒಂದು ಮನೇಲಿ ಇಟ್ಕೊಂಡ್ರೆ ಬೆಸ್ಟು. ಈಗ ನಾನು ಹೇಳ್ದೆ ಈ ರಾಡು ಈ ಥರದ ಸಣ್ಣ ಪುಟ್ಟ ಆಪರೇಷನ್ ಎಲ್ಲ ಆಗಿದೆ ಅಂತ ಪ್ಲೇಸಿಗೆ ಡಾಕ್ಟರ್ ಹೇಳ್ತಾರೆ ಉಪ್ಪಿನ ಶಾಖ ಕೊಡ್ಬೋದು, ಅಂದ್ರೆ ಕೊಡಿ ಅಂತ ಹೇಳ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಉಪ್ಪನ್ನ ಹುರಿಬೇಕು. ರಿಸ್ಕ್ ಇರುತ್ತೆ ಅದು, ಅಂದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ. ಉಪ್ಪನ್ನ ಹುರಿಬೇಕು. ಉಪ್ಪನ್ನ ಹುರಿದು ಅದೇನಾಗುತ್ತೆ, ಒಲೆ ಮೇಲೆ ಇಟ್ಕೊಂಡು ಹುರಿಬೇಕಾದ್ರೆ ಪಟ 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 ಅಂತ ಸಿಡಿತಾ ಇರುತ್ತೆ. ಹುರಿಯೋದಕ್ಕೂ ಆಗಲ್ಲ ಅದನ್ನ ಕರೆಕ್ಟಾಗಿ. ಹುರಿದು ಅದನ್ನ ಒಂದು ಬಟ್ಟೆಲಿ ಹಾಕ್ಬೇಕು. ಬಟ್ಟೆಲಿ ಹಾಕಿ ನಮ್ಗೆ ಎಲ್ಲಿ ಪೇಯ್ನ್ ಬರುತ್ತೆ ಅಲ್ಲಿ ಇಟ್ಕೋಬಹುದು. ಅದು ಕೂಡ ಪೇಯ್ನ್ ಕಿಲ್ಲರ್ ತರನೇ ಆರಾಮಾಗಿ ಸ್ವಲ್ಪ ಆರಾಮ್ ಮಾಡುತ್ತೆ, ಅಂದ್ರೆ ರಿಲೀಫ್ ಮಾಡುತ್ತೆ. ಪೇಯ್ನ್ ಏನಿದೆ ಆ ಪೇಯ್ನ್ ಅನ್ನ ರಿಲೀಫ್ ಮಾಡುತ್ತೆ, ಸ್ವಲ್ಪ ಕಡಿಮೆ ಮಾಡುತ್ತೆ. ಆದ್ರೆ ಏನಂದ್ರೆ ಅದು ಬೆಸ್ಟು. ಆದ್ರೆ ಏನಾಗುತ್ತೆ ಅಂದ್ರೆ ಬಟ್ಟೆ ಏನಾಗುತ್ತೆ, ಬೇಗ ಉಪ್ಪು ಬಿಸಿಯಾಗಿರುತ್ತಲ್ವಾ, ಅದ್ರಲ್ಲೂ ಕಲ್ಲುಪ್ಪು ಹಾಕಿರ್ತೀವಿ, ಅದು ಬಿಸಿ ಆಗ್ತಾ ಇರುತ್ತಲ್ಲ, ಅದರಿಂದ ಅದು ಬಟ್ಟೆನೆ ತೂತಾಗೋದಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗ ಬೇಗ ಹಾಳಾಗುತ್ತೆ. ಮತ್ತೆ ನಾವು ಹೋಗ್ಬೇಕು, ಬಿಸಿ ಮಾಡ್ಬೇಕು, ತಗೊಬರ್ಬೇಕು, ಶಾಖ ಕೊಡ್ತಾ ಇರ್ಬೇಕು. ಇದು ಆಗಲ್ಲ, ಇದು ಆ ಥರ ಏನೂ ಆಗಲ್ಲ. ಅದಕ್ಕೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ನಾನು ಯೂಸ್ ಮಾಡ್ತಾ ಇರ್ತೀನಿ ಯಾವಾಗ್ಲಾದ್ರು. ನಾನು ಪೀರಿಯಡ್ಸ್ ಟೈಮಲ್ಲಿ ಯಾವಾಗ್ಲಾದ್ರು ಪೇಯ್ನ್ ಬಂದ್ರೆ, ಅಕಸ್ಮಾತ್ ನನಗೆ ಫುಲ್ಲು ಅಂದ್ರೆ ತುಂಬಾ ಕಡಿಮೆ ನನಗೆ ಪೇಯ್ನ್ ಬರೋದು, ಯಾವಾಗ್ಲಾದ್ರೂ ಬಂದ್ರೆ ಈ ಥರದ್ದು ಯೂಸ್ ಮಾಡ್ತೀನಿ. ಹಾಗೆ ಮೋನ್ ಮಮ್ಮಗೂ ಕೂಡ ಯಾವಾಗ್ಲಾದ್ರೂ ಯೂಸ್ ಆಗುತ್ತೆ. ಈ ಥರ ಯಾರಿಗಾದ್ರೂ ಹೆಲ್ಪ್ ಆಗುತ್ತೇನೋ ಅಂತೇಳಿ ನನಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೇದು. ಏನಾದ್ರು ನಿಮ್ಗೆ ಈ ಥರದ್ದೇನಾದ್ರು ನಾನು ಹೇಳ್ದಾಗೆ ಈ ಥರದ್ದೆಲ್ಲ ಇದ್ರೂ ಕೂಡ ಅದು ಪೇಯ್ನನ್ನೆಲ್ಲ ಕಡಿಮೆ ಮಾಡುತ್ತೆ. ಅಂದ್ರೆ ಇದು ಇಟ್ಕೊಂಡ ತಕ್ಷಣ ಕಡಿಮೆ ಆಗ್ಬಿಡುತ್ತೆ ಅಂತಲ್ಲ, ಡಾಕ್ಟರ್ ಏನಾದ್ರು ಹೇಳಿದ್ರೆ ಅದನ್ನು ಕೂಡ ಪಾಲಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಇದನ್ನು ಕೂಡ ಪಾಲಿಸಿದ್ರೆ ತುಂಬಾ ಒಳ್ಳೇದು. ಆದಷ್ಟು ರಿಲೀಫ್ ಮಾಡುತ್ತೆ. ಏನಂದ್ರೆ ಪೇಯ್ನು ಏನಾದ್ರು ಸಡನ್ ಆಗಿ ಒಂದು ಪೇಯ್ನ್ ಬಂತು ಅಂದ್ರೆ ಈ ತರ ಬ್ಯಾಗ್ ಇಟ್ಕೊಂಡ್ರೆ ಆ ಪೇಯ್ನ್ ಇದಾಗೋದಕ್ಕೆ ಕಡಿಮೆ ಆಗ್ತಾ ಆಗುತ್ತೆ. ಆಮೇಲೆ ಕಾಲಿಂದು ಪಾದಗಳು ಪೇಯ್ನ್ ಬಂದ್ರು ಅಷ್ಟೇ ಈ ತರನು ಮಾಡ್ಬೋದು. ನಿಮ್ಗೆ ಈ ತರ ಆಗಿಲ್ಲ ಅಂದ್ರೆ ಒಂದು ಬಕೆಟ್ ಅಲ್ಲಿ ಬಿಸಿನೀರು ತಗೊಳ್ಳಿ. ಅಂದ್ರೆ ನಿಮ್ಗೆ ಕಾಲನ್ನ ಎಷ್ಟು, ಅಂದ್ರೆ ನಿಮ್ಗೆ ಎಷ್ಟು ಬಿಸಿ ಬೇಕು ಆ ನೀರೊಳಗಡೆ ಕಾಲು ಇಡ್ಬೋದು ಅನ್ನೋಷ್ಟು ಬಿಸಿ ತಗೊಳ್ಳಿ. ತುಂಬಾ ಬಿಸಿ ತಗೊಂಡು ಸುಟ್ಟೋಗ್ಬಿಡುತ್ತೆ. ಆದಷ್ಟು ಅದ್ರ ಒಳಗಡೆ ನಿಮ್ಗೆ ಎಷ್ಟು ಕಾಲನ್ನ ಇಡ್ಬೋದು ಅಷ್ಟು ಬಿಸಿನ ತಗೊಂಡು
ಅದರೊಳಗಡೆ ಒಂದು ಮುಷ್ಟಿಷ್ಟು ಉಪ್ಪನ್ನ ಹಾಕ್ಕೊಂಡು ಬಕೆಟ್ ಒಳಗಡೆ ಇಟ್ಕೊಳ್ಳಿ. ಈ ಟಿ ವಿ ನೋಡಬೇಕಾದ್ರೂ ಏನೋ ಕೂತ್ಕೊಂಡಿದ್ದಾಗ ಫ್ರೀ ಆಗಿದ್ದಾಗ ಅಂಥ ಟೈಮಲ್ಲಿ ಆ ಥರ ಮಾಡಿಕೊಂಡು ಆ ಥರನೂ ಕೂಡ ಮಾಡ್ಬೋದು. ಇಲ್ಲ ನಮಗೆ ಆ ಥರ ಬೇಡ, ಈ ಥರ ಬ್ಯಾಗ್ ಇಟ್ಕೊಂಡು ಯೂಸ್ ಮಾಡ್ತೀವಿ ಅಂದರೆ ಈ ಥರನೂ ಕೂಡ ಮಾಡ್ಕೋಬೋದು. ಇಷ್ಟೇ. ಒಬ್ಬೊಬ್ರು ಮಂಡಿ ಎಲ್ಲ ನೋವು ಅಂತ ಹೇಳ್ತಾ ಇರ್ತಾರೆ, ಅಂಥ ಪ್ಲೇಸ್ಗಳಿಗೂ ಕೂಡ ಈ ವಾಟರ್ ಬ್ಯಾಗ್ನ ಇಟ್ಕೋಬೋದು. ನಿಮ್ಗೆ ಎಲ್ಲಿ ಪೇಯ್ನ್ ಬರುತ್ತೆ ಅಂತ ಅನಿಸುತ್ತೆ ಅಂಥ ಜಾಗದಲ್ಲೂ ಕೂಡ ಇದನ್ನು ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನನಗೆ ಗೊತ್ತಿದೆ, ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಗೊತ್ತಿಲ್ಲದೆ ಇದ್ದರೆ ಇವೆಲ್ಲ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಥರದ್ದೆಲ್ಲ ಯೂಸ್ ಮಾಡ್ಕೋಬೋದು. ನಿಮ್ಗೇನಾದರೂ ಯೂಸ್ ಆದರೆ ಏನಾದರೂ ಇದರಲ್ಲಿ ಹಾಗೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.